ವೀಕ್ಷಕರೇ ನೋಡಿ, ಈ ದೇಶದ ಮತ್ತು ಈ ನೆಲದ ಕಾನೂನು ಎಷ್ಟು ಮಟ್ಟಿಗೆ ಬಿಗಿಯಾಗಿದೆ, ಎಷ್ಟು ಮಟ್ಟಿಗೆ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಇತ್ತೀಚಿನ ಘಟನೆಗಳು ಬೇಕಾದಷ್ಟು ನಮಗೆ ಉದಾಹರಣೆಯಾಗಿ ಸಿಕ್ಕಾಕೊಂಡಿದೆ. ಜೊತೆಗೆ ಧರ್ಮವನ್ನ ನಿಂದಿಸುವವರು ಯಾವತ್ತೂ ಕೂಡ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಮತ್ತೆ ಕಾನೂನನ್ನ ಮೀರಿ ವರ್ತಿಸೋರು ಕೂಡ ಕಾನೂನಿನ ಅಡಿಯಲ್ಲಿ ಒಂದಲ್ಲ ಒಂದು ದಿನ ಬರಲೇಬೇಕು ಅನ್ನೋದಕ್ಕೆ ಬಹುಶಃ ಈ ಧರ್ಮಸ್ಥಳ ಪ್ರಕರಣ ದೇಶದಲ್ಲೇ ಬಹಳ ದೊಡ್ಡ ಪ್ರಕರಣವಾಗಿ ನಿಂತ್ಕೊಳ್ಳುತ್ತೆ ಅಂತ ನಾನು ಭಾವಿಸ್ತೀನಿ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಪವರ್ ಟಿವಿಯ ಧರ್ಮ ಯುದ್ಧ. ಕಳೆದ 2 ವರ್ಷಗಳ ಹಿಂದೆ ಪವರ್ ಟಿವಿ ಧರ್ಮ ಯುದ್ಧವನ್ನ ಆರಂಭಿಸಿತ್ತು. ಈಗ ಅದು ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ದಿನದಿನಕ್ಕೂ ಕೂಡ ಧರ್ಮ ದ್ರೋಹಿಗಳಿಗೆ ಕಾನೂನಿನ ಸಂಕೋಲೆ ಬಿಗಿಯಾಗ್ತಾ ಇದೆ. ಅನಾಮಿಕನ ಕರ್ಕೊಂಡು ಬಂದಂತ ಧರ್ಮ ದ್ರೋಹಿಗಳು ಈಗ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಸಮೀರ್ ಎಸ್ಕೇಪು, ತಿಮರೋಡಿ ಅರೆಸ್ಟು, ಮಟ್ಟಣ್ಣ ನೆಕ್ಸ್ಟ್. ಧರ್ಮ ನಿಂದನೆ ಮಾಡ್ತಿದ್ದ ತಿಮರೋಡಿಗೆ ನ್ಯಾಯಾಂಗ ಬಂಧನ. ತಿಮರೋಡಿಯನ್ನ ಬ್ರಹ್ಮಾವರ ಠಾಣೆ ಪೊಲೀಸರು ಇವತ್ತು ಬೆಳಗ್ಗೆ ತಾನೇ ಬಂಧಿಸಿದ್ರು. ಬಳಿಕ ತಾಲೂಕು ಆಸ್ಪತ್ರೆಯಲ್ಲಿ ಅವನಿಗೆ ಆರೋಗ್ಯ ತಪಾಸಣೆಯನ್ನ ಕೂಡ ಮಾಡಿಸಿದ್ದಾರೆ ತಿಮರೋಡಿಗೆ. ಬಳಿಕ ಕೋರ್ಟ್ಗೆ ಬ್ರಹ್ಮಾವರ ಠಾಣೆ ಪೊಲೀಸರು ಹಾಜರುಪಡಿಸಿದ್ರು. ಯಾರನ್ನೋ ಕರ್ಕೊಂಡು ಬಂದು ಪ್ರೀ ಪ್ಲಾನ್ ಮಾಡಿ ಏನೇನೋ ಮಾಡಿದಂತಹ ತಿಮರೋಡಿಯನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಸರ್, ಈಗ ನಾವು ತಿಮರೋಡಿ ವಿಚಾರಕ್ಕೆ ಬಂದಾಗ ಒಂದಲ್ಲ ಎರಡಲ್ಲ, ಕಳೆದ 12 ವರ್ಷಗಳಿಂದನೂ ಧರ್ಮಸ್ಥಳದ ವಿರೋಧ ನಡ್ಕೊಳ್ತಿದ್ದಂಥ ತಿಮರೋಡಿ ಅಂಡ್ ಗ್ಯಾಂಗ್ ಏನೇನೆಲ್ಲ ಕುತಂತ್ರಗಳನ್ನ ಮಾಡಿದ್ದಾರೆ, ಎಷ್ಟು ಜನರಿಗೆ ಕೊಲೆ ಬೆದರಿಕೆಗಳನ್ನು ಹಾಕಿದ್ದಾರೆ, ಎಷ್ಟು ಅನ್ಯಾಯವನ್ನು ಮಾಡಿದ್ದಾರೆ, ಧರ್ಮ ನಿಂದನೆ ಮಾಡಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸೌಜನ್ಯ ಪ್ರಕರಣವನ್ನ ಇಟ್ಕೊಂಡು, ಆ ಹೆಣ್ಣು ಮಗಳ ಹೆಸರನ್ನ ಇಟ್ಕೊಂಡು ದುಡ್ಡು ಮಾಡ್ಕೊಂಡಿದ್ದಲ್ದೆ ಸಿಕ್ಕ ಹೆಣ್ಣುಮಕ್ಳ ಮೇಲೆ ಕೆಟ್ಟ ಕೊಳಕ ಮಾತನಾಡಿಕೊಂಡು ಸಮಾಜದ ಯಾವುದೇ ಒಂದು ಸ್ಥಾನದಲ್ಲಿರುವಂತಹ ವ್ಯಕ್ತಿಗೆ ಕೆಟ್ಟ ಕೊಳಕ ಭಾಷೆಯಲ್ಲಿ ಮಾತನಾಡ್ತಿದ್ದಂಥ ತಿಮರೋಡಿ ಇವತ್ತು BL ಸಂತೋಷ್ ಅವರಿಗೆ ಬಳಸಿದ ಪದ, ಆ ಪ್ರಕರಣದಲ್ಲಿ ಏನು FIR ಆಗಿತ್ತು ಅದರಲ್ಲಿ ಇವಾಗ ಬಂಧನಕ್ಕೊಳಗಾಗಿದ್ದಾರೆ. ಸರ್, ಸಿಂಧೂರ ವೆರಿ ಕ್ಲಿಯರ್. ನಾವು ಕೆಲವು ದಿನಗಳಿಂದ ಹೇಳ್ತಾ ಇದ್ವಿ, ಕೆಲವು ತಿಂಗಳುಗಳಿಂದ ಅಲ್ಲ, 2 ವರ್ಷದಿಂದ ಹೇಳ್ತಾ ಇದ್ವಿ. ಒಂದಲ್ಲ ಒಂದು ದಿನ ನಿನ್ನ ಜಾಗ ಅದು ಶ್ರೀಕೃಷ್ಣನ ಜನ್ಮಸ್ಥಾನ ಅಂತ ಹೇಳಿದ್ವಿ. ನಾವು ಹಲವು ದಿನಗಳಿಂದ ನಾವು ಕಂಟಿನ್ಯೂಯಸ್ ಕವರೇಜ್ ಮಾಡ್ತಾ ಇದ್ವಿ. ಕ್ಷಮಿಸು ಸೌಜನ್ಯ ಅಂತ ಹೇಳುವಾಗಲೂ ನಾವು ಅವನಿಗೆ ಬುದ್ಧಿ ಹೇಳಿದ್ವಿ. ತಿಮರೋಡಿ, ನಿನ್ನ ಈ ಹುಚ್ಚುತನವನ್ನು ಬಿಟ್ಟು ಬಿಡು, ನಿನ್ನ ಈ ಪುಂಗಿದಾಸನ ಈ ಪುಂಗಿಯನ್ನು ಬಿಟ್ಟು ಧರ್ಮವನ್ನು, ಜನರನ್ನು, ದೇವಸ್ಥಾನವನ್ನು, ದೇವರನ್ನು ಬೀದಿಗೆಳಿಬೇಡ ಅಂತ ಹೇಳ್ತಾ ಇದ್ವಿ. ನಾವು ಅವರಿಗೆ ಮಹೇಶ್ ಅಣ್ಣ ಅಂತಲೂ ಬುದ್ಧಿ ಹೇಳಿದ್ವಿ. ಆದರೆ ಯಾರ ಬುದ್ಧಿನೂ ಕೇಳದಂಥ ಅವಿವೇಕಿ ಅವನು ಅಂತ ನಮಗೆ ಗೊತ್ತಿತ್ತು. ತಾನು ಮಾಡಿದ್ದೇ ಆಟ, ನಾನು ಹೇಳಿದ್ದೇ ಭಗವದ್ಗೀತೆ, ನಾನು ಹೇಳಿದ್ದನ್ನು ಎಲ್ಲರೂ ಒಪ್ಕೊಳ್ತಾರೆ, ನಾನು ಹೇಳಿದ್ದು ಎಲ್ಲ ವೈರಲ್ ಆಗುತ್ತೆ, ನಾನು ಬೈದರೆ ಎಲ್ರಿಗೆ ಖುಷಿ ಆಗುತ್ತೆ, ನಾನು ಯಾರ ಅಪ್ಪನಿಗೂ, ಯಾರ ಅಮ್ಮನಿಗೂ, ಯಾರ ತಂಗಿಗೂ, ಯಾರ ಅಣ್ಣನಿಗೂ ಯಾವ ರೀತಿಯಲ್ಲೂ ಬೈಬಹುದು, ಯಾವ ರಾಜಕಾರಣಿಗೂ ಬೇಕಾದರೆ ಬೈಬೋದು, ಯಾವ ಜಡ್ಜಿಗೂ ನಾನು ಬಾಯಿ ಬಂದಂಗೆ ಮಾತಾಡ್ಬೋದು ಅನ್ನುವ ಒಂದು ಹುಂಬತನ ಅಲ್ಲ ಅವನಿಗೆ, ಒಂಥರ ಪಾಖಂಡಿತನೂ ಅಲ್ಲ. ನಾನು ಹೇಳಿದಲ್ಲ, ಬ್ರೈನ್ ಟು ಬೇರೆ ಕನೆಕ್ಷನ್, ಬ್ರೈನ್ಗೆ ಮತ್ತು ಉಳಿದ ಭಾಗಗಳಿಗೆ ಒಂಥರ ಕನೆಕ್ಷನ್ ಇಲ್ಲದ ಹುಚ್ಚನಂಗೆ ಅವನು ಮಾತಾಡ್ತಾನೆ. ಬಟ್ ನೀವೇ ಹೇಳಿದಂಗೆ ನಾವೀಗ ಇರುವುದು ಕ್ಲೈಮ್ಯಾಕ್ಸ್ ಹಂತದಲ್ಲಿ. ಕ್ಲೈಮ್ಯಾಕ್ಸ್ ಹಂತ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಬೈಯೋದು ಮಾತ್ರ ಅಲ್ಲ, ಆತನ ಕುತಂತ್ರಗಳಿದೆಯಲ್ಲ, ಯಾವುದೋ ಒಂದು ಅಂದ್ರೆ ಹಿಂದೂ ಧರ್ಮದ ಅಥವಾ ಯಾವುದೇ ಧರ್ಮದ ಒಂದು ಶ್ರದ್ಧಾ ಕೇಂದ್ರದ ಮೇಲೆ, ಧಾರ್ಮಿಕ ನಂಬಿಕೆ ಇರುವಂತ ಅಸಂಖ್ಯಾತ ಭಕ್ತಾದಿಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಸೌಜನ್ಯ ಅನ್ನೋದು ಕೇವಲ ಒಂದು ಟೂಲ್ ಕಿಟ್ ತರ ಯೂಸ್ ಮಾಡಿಕೊಂಡು ಧರ್ಮಸ್ಥಳದ ಮೇಲೆ, ಮಂಜುನಾಥ ಅಣ್ಣಪ್ಪನ ಮೇಲೆ ಅಥವಾ ಹೆಗಡೆ ಅವರ ಮೇಲೆ ಅಥವಾ ಧರ್ಮಸ್ಥಳದ ಪರವಾಗಿ ಯಾರ್ಯಾರು ಮಾತಾಡ್ತಾರೋ ಅವ್ರ ಎಲ್ಲರ ಮೇಲೂ ಕುತಂತ್ರಗಳನ್ನ ಮಾಡೋದು, ಇದು ಯಾರು ತಾನೇ ಒಪ್ಕೊಳಕ್ಕಾಗುತ್ತೆ ಸರ್? ಈ ಷಡ್ಯಂತ್ರಗಳನ್ನ ನಕ್ಸಲೈಟ್ಗಳ ಜೊತೆ ಸೇರ್ಕೊಂಡು ಅಥವಾ ಮಾವೋವಾದಿಗಳ ಜೊತೆ ಸೇರ್ಕೊಂಡು, ಅವ್ರಿಗೆ ನಂಬಿಕೆ ಇಲ್ಲ ಅಂತಂದ್ರೆ ಬೇಡ, ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ರೆ ನ್ಯಾಯ ಎಲ್ಲಿ ಸಿಗುತ್ತೆ ಸರ್? ರಸ್ತೆಯಲ್ಲಿ ಸಿಗುತ್ತಾ, ಇಲ್ಲ ತಿಮರೋಡಿ ಮನೇಲಿ ಸಿಗುತ್ತಾ? ನ್ಯಾಯ ಬೇಕಾದವರು ಕೋರ್ಟ್ಗೆ ಹೋಗ್ಬೇಕು. ಇಲ್ಲಿ ವೆರಿ ಕ್ಲಿಯರ್ ಸಿಂಧೂರ, ಇಲ್ಲಿ ಎಲ್ಲೂ ಕೂಡ ಇವರಿಗೆ ಸೌಜನ್ಯ ನ್ಯಾಯ ಆಗಲಿ, ಸೌಜನ್ಯನಿಗೆ ಏನು ಆಗಿದೆ ಅನ್ನೋದನ್ನು ತಿಳ್ಕೊಳ್ಳುವಾಗ ಆಗಲಿ ಯಾವ ಇಂಟ್ರೆಸ್ಟೇನಿಲ್ಲ. ಲೈಕ್ ಯು ಸೆಡ್, ಸೌಜನ್ಯ ಒಂದು ಟೂಲ್ ಕಿಟ್ ಆಗಿ, ಸೌಜನ್ಯ ರೇಪ್ ಆ್ಯಂಡ್ ಮರ್ಡರನ್ನು ಒಂದು ಟೂಲ್ ಕಿಟ್ ಆಗಿ ಯೂಸ್ ಮಾಡಲಾಯಿತು. ಎಲ್ಲರೂ ಒಳ್ಳೆಯ ಮಾತು ಕೇಳಿ ಭವತಿ ಭಿಕ್ಷಾಂದೇಹಿ ಅಂತ ಹೊರಡ್ತಾ ಇದ್ರೆ, ಇವರೆಲ್ಲ ಸೌಜನ್ಯನ ರೇಪ್ ಆ್ಯಂಡ್ ಮರ್ಡರ್ನ ಇಟ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಹೊರಟಿದ್ರು.
ಆದರೆ ಇವರ ಗ್ರಹಚಾರಕ್ಕೆ ಏನಾಯ್ತಂದ್ರೆ ನಾವು 2 ವರ್ಷದ ಮುಂದೆ ಕ್ಷಮಿಸಿ ಸೌಜನ್ಯ ಹೆಸರಲ್ಲಿ ಎಪಿಸೋಡ್ ಮಾಡ್ತಾ ಬಂದಾಗ ಜನರಿಗೆ ಇಲ್ಲಿ ಕ್ಲಿಯರ್ ಟ್ರುತ್ ಏನಿದೆ ಅಂತ ಅರ್ಥ ಆಯಿತು. ಇವರ ಇಂಟೆನ್ಷನ್ ಇಟ್ ಇಸ್ ನಾಟ್ ಓನ್ಲಿ ಹೊಟ್ಟೆ ಒರೆಯುವುದು. ಇವರ ಇಂಟೆನ್ಷನ್ ಲೈಕ್ ಯು ಸೆಡ್, ಮಾವೋವಾದಿಗಳು, ನಕ್ಸಲೈಟ್ಗಳು, ಲೆಫ್ಟಿಸ್ಟ್ಗಳೊಟ್ಟಿಗೆ ಸೇರಿಕೊಂಡು ಹಿಂದೂ ಧರ್ಮದ ಅಗಾಧ ನಂಬಿಕೆ ಆದಂತಹ ಒಂದು ಧರ್ಮಸ್ಥಳ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ಮಾಡಬೇಕು, ಅಥವಾ ಅಲ್ಲಿ ಪೂಜ್ಯರಾದಂತಹ ಕಾವಂದರು 60 ವರ್ಷಗಳ ತನಕ 6 ದಶಕದಲ್ಲಿ ಮಾಡಿದಂತಹ ಸಾಮಾಜಿಕ ಕಾರ್ಯಕ್ರಮಗಳಿಂದಾಗಿ ಅದು ಒಂದು ಫುಲ್ ಸನಾತನ ಧರ್ಮದ ಫೌಂಡೇಶನ್ ಆಗಿ ಉದ್ಭವವಾಗ್ತಾ ಇತ್ತು. ಅದನ್ನು ಡಿಸ್ಟ್ರಾಯ್ ಮಾಡುವಂತಹ ಒಂದು ಕೆಲಸವನ್ನು ಮಹೇಶ್ ತಿಮರೋಡಿ ಕೈಗೆತ್ಕೋತಾನೆ. ನೀವು ಕ್ಲಿಯರ್ ಆಗಿ ನೋಡಿದ್ರಿ ನಮ್ಮ ಸೋಮನಾಥ್ ನಾಯಕ್ ಮತ್ತೆ ಇವರ ಸ್ಟಿಂಗ್ ಆಪರೇಷನ್ ಅಲ್ಲಿ ಅವರು ವೆರಿ ಕ್ಲಿಯರ್ ಆಗಿ ಪ್ರಕರಣ ಅವರಿಗೆ ಅವಶ್ಯಕತೆ ಅವ್ರು ಹೇಳ್ತಾರೆ ಅದು ನಮಗೆ ಒಂದು ಆಟದ ಗೊಂಬೆ ಆಗ್ಬಿಟ್ಟಿದೆ. ಸೌಜನ್ಯನ ತಾಯಿಯನ್ನು ನಾವು ಸಿಂಪತಿ ತಗೊಳ್ಳಿಕ್ಕಾಗಿ ಆ ಸೆರಗನ್ನು ತೋರಿಸ್ಬಿಟ್ಟು ಕಣ್ಣೀರು ಹಾಕ್ಸ್ಬಿಟ್ಟು ನಾವು ಡ್ರಾಮಾ ಆಡ್ತಾ ಇದ್ದೀವಿ ಅನ್ನೋದನ್ನು ನೀವು ರಂಜನ್ ರಾವ್ ಆಗಲಿ, ಸುದರ್ಶನ್ ನಾಯ್ಕ್ ಆಗಲಿ, ಮತ್ತೆ ತಿಮರೋಡಿ ಆಗಲಿ, ಮತ್ತೆ ಇವನ ಮೆಟ್ಟಣ್ಣವರೊಬ್ಬ ಇದ್ದಾನಲ್ಲ, ಇವರು 4 ಜನನು ಒಪ್ಪಿಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಇದು ಜನಸಾಮಾನ್ಯರಿಗೆ ಏನಾಗಿದೆ ಅಂದರೆ ಸೌಜನ್ಯ ಒಂದು ಹೆಣ್ಣು ಮಗಳ ಕರುಳು. ಅದು ಎಲ್ಲರಿಗಷ್ಟೇ, ನಮಗೂ ಅಷ್ಟೇ ನಿಮಗೂ ಅಷ್ಟೇ. ಇವತ್ತು ಸೌಜನ್ಯನ ಹೆಸರು ಹೇಳಿದ್ರೆ ನಮಗೂ ಕೂಡ ಕರುಣೆ ಉಕ್ಕಿ ಬರುತ್ತೆ. ನಮಗೂ ಆ ಪಾಪದ ಮಗುವಿಗೆ ಆ ರೀತಿಯ ಅಧರ್ಮ ಆಗಬಾರ್ದಿತ್ತು ಅನ್ನೋದಿದೆ. ಬಟ್ ಅದನ್ನೂ ಕೂಡ ಆ ಇನ್ವೆಸ್ಟಿಗೇಷನ್ ಅನ್ನು ದಾರಿ ಬ್ರೇಕಿಂಗ್ ಇದೆ, ಬ್ರೇಕಿಂಗ್ ಅಪ್ಡೇಟ್ ಸಿಗ್ತದೆ. ಧರ್ಮದ್ರೋಹಿ ಮಹೇಶ್ ಶೆಟ್ಟಿ ತಿಮರೋಡಿ ಪೊಲೀಸ್ ಕಸ್ಟಡಿಗೆ. ಆಗಸ್ಟ್ 23ಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಅಲ್ಲಿಯವರೆಗೂ ಕೂಡ ಪೊಲೀಸ್ ಕಸ್ಟಡಿ. ಧರ್ಮದ್ರೋಹಿ ಮಹೇಶ್ ಶೆಟ್ಟಿ ತಿಮರೋಡಿ ಪೊಲೀಸ್ ಕಸ್ಟಡಿಗೆ. ಪೊಲೀಸರಿಗೆ ಬಾಯಿಗೆ ಬಂದಂಗೆ ಮಾತಾಡಿಕೊಂಡು ಪೊಲೀಸರು ನನ್ನ ಕೊಲೆ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇದ್ರು ತಿಮರೋಡಿ ಅವರು. ಜಡ್ಜ್ ನಾಗೇಶ್ NA ಅವರ ಮುಂದೆ ಪೊಲೀಸರು ಹಾಜರುಪಡಿಸಿದ್ರು ಅವರನ್ನ. ಧರ್ಮದ್ರೋಹಿ ಮಹೇಶ್ ಶೆಟ್ಟಿ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಜಾಮೀನು ಅರ್ಜಿ ಆಗಸ್ಟ್ 23ಕ್ಕೆ ಕೋರ್ಟ್ ಮುಂದೂಡಿದೆ. ಸದ್ಯದ ಮೇಜರ್ ಅಪ್ಡೇಟ್ ಇದು. ಯಾರು ನನ್ನನ್ನ ಏನ್ ಮಾಡ್ಕೊಂಡು ಬಿಡೋದಕ್ಕೆ ಸಾಧ್ಯ ಅನ್ನೋ ದುರಹಂಕಾರದಲ್ಲಿ ಈ ಮಹೇಶ್ ಶೆಟ್ಟಿ ತಿಮರೋಡಿ ಮೆರೀತಾ ಇದ್ರು. ಬ್ರಹ್ಮಾವರ ಹೆಚ್ಚುವರಿ ಸಿವಿಲ್ ಕೋರ್ಟ್ಗೆ ಜಡ್ಜ್ ನಾಗೇಶ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಆಗಸ್ಟ್ 23ರವರೆಗೂ ಕೂಡ ಪೊಲೀಸ್ ಕಸ್ಟಡಿ. ಎಸ್ ಸರ್, ಚರ್ಚೆ ಮುಂದುವರಿಸ್ತಾ ಹೋಗ್ತಾನೆ. ಇವತ್ತು ಅವರನ್ನ ಬಂಧಿಸುವಂತ ಅಥವಾ ವಶಕ್ಕೆ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ತಿಮರೋಡಿ ಅವರ ಸುತ್ತಮುತ್ತ ಇದ್ದಂತ ಜನ ಆ ಘೋಷಣೆಗಳನ್ನ ಕೂಗ್ತಾ ಇದ್ರಲ್ಲ, ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ, ಏನೋ ಭಾರತ್ ಮಾತಾ ಕಿ ಜೈ. ಸರ್ ಲಿಟ್ರಲಿ ಏನ್ ಅನ್ಸ್ತಾ ಇತ್ತು ಅಂದ್ರೆ, ಏನಪ್ಪ ಇವನೇನ್ ಸ್ವಾತಂತ್ರ್ಯ ಹೋರಾಟಗಾರನ, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರು ಈ ರೀತಿ ಆಡಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ತಿಮರೋಡಿಯನ್ನ ಅರೆಸ್ಟ್ ಮಾಡೋದಕ್ಕೂ ಅಥವಾ ವಶಕ್ಕೆ ಪಡ್ಕೊಳ್ಳೋದಕ್ಕೂ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನಕ್ಕೂ ಏನ್ ಸಂಬಂಧ ಅನ್ನೋದು ನನಗೆ ಈ ಕ್ಷಣಕ್ಕೂ ಅರ್ಥ ಆಗ್ತಾ ಇಲ್ಲ. ತಿಮರೋಡಿಗೆ ನಿಜವಾಗ್ಲೂ ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಿತ್ತು ಅಂದ್ರೆ ಅವ್ರು ಹೇಳ್ತಿದ್ರಲ್ಲ, ನಮ್ಮ ಹತ್ರ ಎಲ್ಲ ಸಾಕ್ಷಿ ಇದೆ, ಎಲ್ಲ ಸಾಕ್ಷಿ ಇದೆ. ಆ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಯಾವತ್ತೋ ತಗೊಂಡು ಹೋಗಿ ಕೊಡ್ಬೋದಾಗಿತ್ತು. ಸೌಜನ್ಯಳ ತಾಯಿನೇ ಇವತ್ತು ಏನೇನೋ ಆಗ್ತಿದ್ಯಲ್ಲಪ್ಪ, ನನಗೆ ಯಾಕೆ ನಾಳೆ ಸಹ ನನ್ನ ಬುಡಕ್ಕೂ ಬರ್ಬೋದೇನೋ ಅಂತ ಹೆದರ್ಕೊಂಡು ಕೂತಿರ್ಬೋದು ಅಂದ್ಕೊಳ್ತೀನಿ ಸರ್, ಇಫ್ ಐ ಆಮ್ ನಾಟ್ ರಾಂಗ್. ಈ ಪ್ರಕರಣ ಇದನ್ನೆಲ್ಲ ಸಿಂಧೂರ ವೆರಿ ಕ್ಲಿಯರ್. ಈ ಸಲದ ಎಪಿಸೋಡ್ ಸ್ಟಾರ್ಟ್ ಮಾಡುವಾಗ ನಾವು ಇದನ್ನು ಧರ್ಮ ಯುದ್ಧ ಅಂತ ಕರೆದಿದ್ದೀವಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಈ ಒಂದು ಅಭಿಯಾನವನ್ನು ಧರ್ಮ ಯುದ್ಧದ ಹೆಸರಲ್ಲಿ ನಮಗೆ ಸಪೋರ್ಟಿವ್ ಆಗಿ ಎಲ್ಲರೂ ಇವತ್ತು ನೋಡಿದ್ರಿ 224 ಕ್ಷೇತ್ರಗಳಲ್ಲಿ ಬಿಜೆಪಿ ನಾಳೆಯಿಂದ ಧರ್ಮ ಯುದ್ಧವನ್ನು ಶುರು ಮಾಡುತ್ತೆ ಅಂತ ಹೇಳಿದ್ದಾರೆ. ಧರ್ಮ ಯುದ್ಧದ ಮೊದಲ ಹಂತವಾಗಿ ನಾನು ಹೇಳ್ತಾ ಇದ್ದೀನಿ, ಹಂತವಾಗಿ ಮೊದಲ ವಿಕೆಟ್ ಪತನ ಆಗಿದೆ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ ನಿಮಗೆ? ನೀವೊಂದು ಮಾತು ಹೇಳ್ತಾ ಇದ್ರಿ, ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಜೈ ಸೌಜನ್ಯ ಅಂತ ಹೇಳ್ತಾ ಇದ್ರು, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದ್ರು. ಸೌಜನ್ಯನಿಗೆ ಮೊದಲ ಜಸ್ಟಿಸ್ ಇವತ್ತು ಸಿಕ್ಕಿದೆ. ಸೌಜನ್ಯನಿಗೆ ಮೊದಲ ಜಸ್ಟಿಸ್ ಇವತ್ತು ಸಿಕ್ಕಿದೆ. ನನಗೆ ತುಂಬಾ ಖುಷಿ ಏನಕ್ಕಂದ್ರೆ ಆ ಕರುಳುಗೆ, ಆ ಚಿಕ್ಕ ಕೂಸುಗೆ ಇವತ್ತು ಜಸ್ಟಿಸ್ ಸಿಕ್ಕಿದೆ. ಇದೇ ಪಾಪಿ, ಇದೇ ನಿಷ್ಠುರ ಮನುಷ್ಯ, ಇದೇ ಮಹಾಪಾಪಿ, ಇವನು ಹೇಳ್ತಾನಲ್ಲ ಎಲ್ರಿಗೆ ಪಾಪಿಗಳು ಪಾಪಿಗಳು ಅಂತ ಕರೀತಾನಲ್ಲ, ಈ ಪಾಪಿ, ಈ ಲಫಂಗ, ಈ ಪಟಿಂಗ, ಈ ಧರ್ಮನಿಂದಕ ಇವನಿದನಲ್ಲ, ಇಷ್ಟರವರೆಗೆ ಮುಖವಾಡ ಹಾಕೊಂಡು ತಿರುಗ್ತಾ ಇದ್ದಲ್ಲ, ಇದೇ ಜಡ್ಜಿಗಳನ್ನು ಬಾಯಿಗೆ ಬಂದಂಗೆ ಬೈತಾ ಇದ್ದಲ್ಲ, ಇದೇ ಪೊಲೀಸ್ಗಳನ್ನು ಅಲ್ಲಸಲ್ಲದ ಭಾಷೆಗಳಿಂದ ಬೈತಾ ಇದ್ದಲ್ಲ, ಇವತ್ತು ಕಾನೂನು ಮತ್ತೆ ಫಂಡಮೆಂಟಲ್ ಬಗ್ಗೆ ಮಾತಾಡ್ತಾ ಇದ್ದಲ್ಲ, ಈ ಮನುಷ್ಯನಿಗೆ, ಈ ದ್ರೋಹಿಗೆ, ಈ ಸಮಾಜ ನಿಂದಕನಿಗೆ ಇವತ್ತು
ಈ ನ್ಯಾಯಾಂಗ ಅಂದ್ರೆ ಏನು, ಭಾರತದ ಕಾನೂನು ಅಂದ್ರೆ ಏನು ಪೊಲೀಸರು ಅಂದ್ರೆ ಅನ್ನೋದನ್ನು ಏನು? ಕಲಿಸ್ಕೊಟ್ಟಿದೆ. ಪೊಲೀಸ್ ಅಂದ್ರೆ ಏನು, ಯಾವ ರೀತಿ ನೀವು ನೋಡ್ರಿ, ಎಂತ ಲಫಂಗರು ಫಟ್ಟಿಂಗರು ಪಕ್ಕದಲ್ಲಿ ನಿಂತ್ಕೊಂಡಿದ್ರು. ಅವನಿಗೆ ಭದ್ರಾ ಕೋಟೆ, ಅವನ ಮನೆಯಲ್ಲಿ ಒಂದು 100 ಜನ ಇಟ್ಕೊಂಡ್ಬಿಟ್ಟು ಅವರು ಜೈ ಮಹೇಶಣ್ಣ ಜೈ ಮಹೇಶಣ್ಣ ಅಂತ ಇಂಥ ಒಬ್ಬ ಪಟಿಂಗನನ್ನು ಕರೆದ್ರೆ ಆ ಜೈಗೆ ಏನಾದರೂ ವ್ಯಾಲ್ಯೂ ಇರುತ್ತಾರೆ? ನೀವು ಹೇಳಿ, ಆ ಜೈ ಅಂತ ಹೇಳೋದಕ್ಕೆ. ಅದರ ಒಟ್ಟಿಗೆ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ. ಹೌದಪ್ಪ, ಭಾರತ್ ಮಾತಾ ಕಿ ಜೈ. ಇವತ್ತು ಭಾರತ ಮಾತೆ ತೋರಿಸ್ಕೊಟ್ಟಿದ್ದಾಳೆ. ಭಾರತ ಮಾತೆಯ ಮಡಿಲಲ್ಲಿ ಇವತ್ತು ನ್ಯಾಯಾಂಗ ಯಾವ ರೀತಿ ಇದೆ, ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇದೆ. ಇವನು ನನಗೆ ಏನು ಖುಷಿ ಗೊತ್ತಾ, ಮೊನ್ನೆ ಧರ್ಮಸ್ಥಳದಲ್ಲಿ ಒಬ್ಬರು ಅರೆಸ್ಟ್ ಆದ್ರು. ನಮ್ಮ ಒಬ್ರು ಸಾಫಲ್ಯ ಅಂತ ಯಾರು ಯೂಟ್ಯೂಬರ್ಗಳಿಗೆ ಹೊಡಿಲಿಕ್ಕೆ ಹೋಗ್ಬಿಟ್ಟು ಇದಾಗ್ತಾರಂತ ಏನೋ ಅವ್ರು ಅಲ್ಲಿದ್ರಂತ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅವರು ಜೈಲಿಗೆ ಹೋದಾಗ ಸಂಭ್ರಮಿಸಿದ್ರು. ಈ ನಾಯಿಗಳಿದಲ್ವಲ್ಲ, ಪೋಸ್ಟರ್ ಹಾಕ್ಬಿಟ್ಟು ಸಂಭ್ರಮಿಸಿದ್ರು. ಇವತ್ತು ಸಂಭ್ರಮಿಸಬೇಕು ನಿನ್ನ ಸರ್. ಆ ಭಾಗದಲ್ಲಿ ಇವ್ರ ಆಟ ಟಾಪ್ಗಳಿಗೆ ಯಾರು ಬ್ರೇಕ್ ಹಾಕವ್ರೆ ಇಲ್ಲ ಅನ್ನಂಗ. ಇಲ್ಲ, ಮೊದಲ ಬ್ರೇಕ್ ಈ ಶಿಖಂಡಿಗೆ ಮೊದಲ ಬ್ರೇಕ್. ನಾನು ಹೇಳ್ತಾ ಇದ್ದೀನಿ, ಇವನ ಅಹಂಕಾರ ಅಟ್ಟಹಾಸ ಮೀರಿ ಹೋಗಿತ್ತು. ದೇವರು ಮಂಜುನಾಥ ಮತ್ತೆ ಅಣ್ಣಪ್ಪನು ಕಾಯ್ತಾ ಇದ್ದೆ, ದೇವರು ಮತ್ತೆ ಅಣ್ಣಪ್ಪನು ಕಾಯ್ತಾ ಇದ್ದ. ಈ ಒಂದು 99 ಆಗ್ಲಿ 100 ಆಗ್ಲಿ 100 ಆದ್ಮೇಲೆ ನಾನು ನೋಡ್ತೇನೆ ಅಂತ ಇವತ್ತು ಕಣ್ಣು ಓಪನ್ ಆಗಿದೆ. ಇವತ್ತು ನನಗೆ ಅನಿಸ್ತಾ ಇದೆ ಮಂಜುನಾಥ 3ನೇ ಕಣ್ಣನ್ನು ಇವನ ಮೇಲೆ ಬಿಟ್ಟಿದ್ದಾನೆ ಅಂತ. ಅಹಂಕಾರದ ಪರಭಾವದಿ ಅವನೊಬ್ಬ ಮೆಟ್ಟಣ್ಣವರ ನೀವು ನೋಡ್ತಿರಲ್ಲ, ಅಲ್ಲಿನೂ ಕೂಡ ಅವನು ಯಾವ ರೀತಿಯಾಗಿ ಮೆರವಣಿಗೆಯಲ್ಲಿ ಹೋಗುವ ಸ್ಟೈಲ್ ನೋಡಿ ಇವನನ್ನು. ಇವತ್ತಿನಿಂದ ಇವನಿಗೆ ದರ್ಶನ ಆಗುತ್ತೆ. ನಾನು ಹೇಳ್ತೀನಲ್ವಾ, ನಾನು ನಿಮಗೆ ಮೊನ್ನೆಯಿಂದ ಹೇಳ್ತಾ ಇದ್ದೆ 180 ಡಿಗ್ರಿ ಆಯ್ತು, ಇನ್ನು 180 ಡಿಗ್ರಿ ಇದೆ ಅಂತ. ಇವರು 12 ವರ್ಷ ಆಡಿದ್ದೆ ಆಟ. ಆ ಬುರುಡೆ ಹಿಡ್ಕೊಂಡು ಒಬ್ಬನ್ ಕರ್ಸಿದ್ರಲ್ಲ ಸರ್, ಆ ಭೀಮನ್ನ. ಈಗ ಅವ್ರ ಮನೆಯವರೆಲ್ಲ ಹೇಳ್ತಾ ಇದಾರೆ ಅವ್ನು ಚಿನ್ನಯ್ಯ ಅಂತ ಅವ್ನ ಹೆಸರು ಅಂತ ಹೇಳಿ. ಆ ಭೀಮನನ್ನ ಕರ್ಕೊಂಡು ಬಂದು ಇವ್ರ ಗುಂಡಿಗಳನ್ನ ಇವರೇ ತೋಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಐ ಥಿಂಕ್ ದೇ ಡಿಡ್ ದ ರೈಟ್ ಥಿಂಗ್. ಇವ್ರ ಪ್ಲಾನ್ ಏನಾಗಿದೆ, ಕರೆಕ್ಟಾಗಿ ಪ್ಲಾನ್ ಮಾಡಿ ಇವರ ಅಂತ್ಯಕ್ಕೆ ಮತ್ತು ಈ ಧರ್ಮ ನಿಂದಕರ ಇವರ ಕರ್ಮಗಳಿಗೆ ಒಂದು ಫುಲ್ ಸ್ಟಾಪ್ ಇಟ್ಕೊಳ್ಳಕ್ಕೆ ಇವರೇ ಒಂದು ಪ್ಲಾನ್ ಮಾಡಿದ್ದು ಬಹಳ ಒಳ್ಳೇದಾಯ್ತು ಅಂತ ಅನಿಸ್ತಾ ಇದೆ. ಐ ಥಿಂಕ್ SIT ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ರು. ಇವ್ರು ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಸರ್ಕಾರ SIT ಫಾರ್ಮ್ ಮಾಡುತ್ತೆ ಅಂತ. ಬಟ್ ಸರ್ಕಾರ ಇವ್ರಿಗೆ ಉಲ್ಟಾ ಹೊಡೆದು SIT ಫಾರ್ಮ್ ಮಾಡ್ಬಿಡ್ತು. ನಾನು SIT ಫಾರ್ಮೇಶನ್ ಒಂದು ಕಡೆ ಆದ್ರೆ, ತಲೆಬುರುಡೆ ಒಂದು ಕಡೆ ಆದ್ರೆ, ಈ ಸಮಾಜ ದ್ರೋಹಿ ಇದನಲ್ವಾ, ಧರ್ಮ ದ್ರೋಹಿ ಇದನಲ್ವಾ. ಅಪ್ಡೇಟ್ ಸಿಗ್ತಾ ಇದೆ ಸರ್, ಪೊಲೀಸ್ ಕಸ್ಟಡಿ ಅಂತ ಇತ್ತು, ಆದ್ರೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿಗೆ ನ್ಯಾಯಾಂಗ ಬಂಧನ, ಜೈಲು ಪಾಲು. 14 ದಿನ ನ್ಯಾಯಾಂಗ ಬಂಧನ, 2-3 ದಿನ ಪೊಲೀಸ್ ಕಸ್ಟಡಿ ಅಲ್ಲ. ಈಗ ಬರ್ತಾ ಇರುವಂತ ಅಪ್ಡೇಟ್ ಇದು, ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ. ಧರ್ಮದ್ರೋಹಿ, ಧರ್ಮ ನಿಂದಕ ಮಹೇಶ್ ಶೆಟ್ಟಿ ತಿಮರೋಡಿ ಜೈಲು ಪಾಲು, 14 ದಿನ ನ್ಯಾಯಾಂಗ ಬಂಧನದಲ್ಲಿರಬೇಕು. 14 ದಿನಗಳ ಕಾಲ ತಿಮರೋಡಿಗೆ ಜೈಲೇ ಗತಿ. ಈಗ ಪಕ್ಕದಲ್ಲೆಲ್ಲ ನಿಂತ್ಕೊಂಡಿದ್ರಲ್ಲ, ಈಗ ಜೈಕಾರ ಕೂಗಿ ಐ ಥಿಂಕ್ ಜಸ್ಟಿಸ್ ಫಾರ್ ಸೌಜನ್ಯದ ಮೊದಲ ಹೆಜ್ಜೆ ಆಗೋಗಿದೆ. 14 ದಿನಗಳ ಕಾಲ ತಿಮರೋಡಿಗೆ ಈಗ ಜೈಲೇ ಗತಿ. ಅಲ್ಲೇ ಕುತ್ಕೊಂಡು ಮಾತಾಡಬೇಕು. ಯಾರ್ಯಾರ ಬಗ್ಗೆ ಮಾತಾಡ್ತೀರಿ? BL ಸಂತೋಷ್ ಮುಂದೆ ಮಾತಾಡ್ತೀರಾ? ನ್ಯಾಯಮೂರ್ತಿಗಳಾದಂತಹ ನಾಗೇಶ್ ಅವರ ಮುಂದೆ ಪೊಲೀಸರು ಹಾಜರುಪಡಿಸಿದ್ರು ಬ್ರಹ್ಮಾವರ ಹೆಚ್ಚುವರಿ ಸಿವಿಲ್ ಕೋರ್ಟ್ಗೆ. ಅಲ್ಲಿನ ಜಡ್ಜ್ ನಾಗೇಶ್ ಅವರ ಆದೇಶ ಹೊರಡಿಸಿದ್ದಾರೆ. ಉಜಿರೆಯ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲೇ ಪೊಲೀಸರು ಆತನನ್ನ ಬಂಧಿಸಿದ್ರು. 2 ಸಲ ನೋಟಿಸ್ ಕೊಟ್ಟು ಮರ್ಯಾದೆಯಿಂದ ವಿಚಾರಣೆಗೆ ಬನ್ನಿ ಅಂತ, ಬಹಳ ಗೌರವಯುತವಾಗಿ ಪೊಲೀಸರು ಮಹೇಶ್ ಶೆಟ್ಟಿಗೆ ವಿಚಾರಣೆಗೆ ಬನ್ನಿ ಅಂತ ಕರೆದಿದ್ರು. ನೋಟಿಸ್ ಅನ್ನ ಕೊಟ್ಟು ಒಂದಲ್ಲ 2 ಸಲ ನೋಟಿಸ್ ಕೊಟ್ಟು ಕರೆದಿದ್ರು ಮಹೇಶ್ ಶೆಟ್ಟಿಯನ್ನ, ವಿಚಾರಣೆಗೆ ಬನ್ನಿ ನೀವು ಅಂತ ಹೇಳಿ. ಆದ್ರೆ ದುರಹಂಕಾರ, ಯಾರು ಏನ್ ಮಾಡ್ಬಿಡ್ತಾರೆ, ಯಾವ ನೋಟಿಸ್ಗೆ ನಾನೇನ್ ತಲೆ ಕೆಡಿಸ್ಕೊಳ್ಬೇಕು ಅನ್ನುವಂಥ ಧೋರಣೆಯಲ್ಲಿ ಮಹೇಶ್ ಶೆಟ್ಟಿ ಇದ್ರು. ಆದ್ರೆ ನಾನ್ ಬೇಲೆಬಲ್ ಆಗಿದ್ರಿಂದ ಮಹೇಶ್ ಶೆಟ್ಟಿ ಯಾವಾಗ 2 ನೋಟಿಸ್ ಕೊಟ್ಟರು ಬರಲಿಲ್ಲ, ಪೊಲೀಸರು ಆತನನ್ನ ಬಂಧಿಸಿ ಕರ್ಕೊಂಡು ಬರಬೇಕಾಯ್ತು. ಸರ್, ಈಗ ನ್ಯಾಯಾಂಗ ಬಂಧನ ಸರ್, 14 ದಿನಗಳ ಕಾಲ ಜೈಲಿನಲ್ಲೇ ಇರಬೇಕು. ಸರ್, ನಿಮ್ಮ ಆಡಿಯೋ ಕೇಳಿಸ್ತಿಲ್ಲ. ಎಸ್ ಸರ್. ಫಸ್ಟ್ ಆಫ್ ಆಲ್, ಈಗ ನಾನು ಹೇಳ್ತಾ ಇರೋದು 12 ವರ್ಷದ ನಂತರ ಮೊದಲ ಬಾರಿಗೆ ಸೌಜನ್ಯನಿಗೆ ಜಸ್ಟಿಸ್ ಸಿಕ್ಕಿದೆ. ಮೊದಲ ಬಾರಿಗೆ ಸೌಜನ್ಯನಿಗೆ ಜಯ ಸಿಕ್ಕಿದೆ. ಮೊದಲ ಬಾರಿಗೆ ಆ ಮಗುವಿಗೆ ನ್ಯಾಯ ಸಿಕ್ಕಿದೆ. ಇವನಂತ ಮಹಾಪಾಪಿನೇ ಆ ಮಗುವಿಗೆ ನ್ಯಾಯ ಕೊಡದಂಗೆ ಮಾಡಿದ್ದು.
ಇವನಂತಹ ಒಬ್ಬ ಲಫಂಗ ಪಟಿಂಗ ತನ್ನ ಹೊಟ್ಟೆಪಾಡಿಗಾಗಿ ಸೌಜನ್ಯನ ರೇಪ್ ಮರ್ಡರನ್ನು ಯೂಸ್ ಮಾಡಿಕೊಂಡು ಆ ಒಂದು ಕೇಸನ್ನು ಏನೋ ದಾರಿ ತಪ್ಪಿಸಿ ಬದುಕಿದ ಈತ ಇವತ್ತು ಸೌಜನ್ಯನಿಗೆ ನ್ಯಾಯ ಸಿಕ್ಕಿದೆ. ಇವನ ಒಂದೇ ದಿನದ ನ್ಯಾಯಾಂಗ ಬಂಧನ ಬೇಕಾದರೆ ಆಗಿರಲಿ, ಬಟ್ ಈಗ ನಾಳೆ ನ್ಯಾಯಾಂಗ ಬಂಧನ ಅಂದರೆ 14 ದಿನ ಮಿನಿಮಮ್ ಕೊಟ್ಟಿರ್ತಾರೆ. ಈಗ ನಾಳೆ ಅವರು ಬೇಲ್ ಪ್ರೊಸೆಸ್ ಮಾಡ್ಬೋದು, ಆರ್ಗ್ಯುಮೆಂಟ್ ಇದೆ, ಆಬ್ಜೆಕ್ಷನ್ ಇದೆ. ಅದರ ಮೇಲೆ ಇನ್ನು ಪೊಲೀಸ್ ಅವರು ಕಸ್ಟಡಿ ಕೇಳ್ತಾರಾ ಇಲ್ಲ ಅನ್ನೋದು ನೆಕ್ಸ್ಟ್ ನ್ಯಾಯಾಂಗದ ವ್ಯವಸ್ಥೆಯಲ್ಲಿರುವ ಕಾನೂನುಗಳದು. ಅದನ್ನು ಬಿಟ್ಟು ಮಾತಾಡೋದಾದರೆ ಇಷ್ಟರವರೆಗೆ ನನಗೆ ಪೊಲೀಸ್ ಅವರಂದರೆ ಏನು, ಕೆಟ್ಟ ಕೆಟ್ಟ ಭಾಷೆಗಳಲ್ಲಿ ಪೊಲೀಸ್ ಅವರನ್ನು ಕರೀತಾ ಇದ್ದ ಮಹೇಶ್ ತಿಮರೋಡಿ ಅದರ ಒಟ್ಟಿಗೆ ನ್ಯಾಯಾಧೀಶರನ್ನೇ ಅವರ ಅವನ ಮುಸುಡಿಗೆ ಅಂತ ಹೇಳ್ತಾ ಇದ್ದ ಮಹೇಶ್ ತಿಮರೋಡಿಯ ಮುಸುಡಿಗೆ ಇವತ್ತು ಏನು ಗೊತ್ತಾ, ಇದು ಚಪ್ಪಲಿ ಏಟು. ನಾನು ಹೇಳ್ತೀನಿ ಕೇಳಿ, ಚಪ್ಪಲಿ ಏಟು ಎಂಥದ್ದು ಗೊತ್ತಾ, ಕೆಸರಿಗೆ ಎರಚಿ ಗಲೀಜಿಗೆ ಹಾಕಿ ಚಪ್ಪಲಿಯನ್ನು ಅದ್ದಿ ಬಿಟ್ಟಂಥ ಏಟು. ಇವತ್ತು ನಾವು ಬೆಳಿಗ್ಗೆ ನೋಡ್ತಾ ಇದೀವಲ್ಲ, ಬೆಳಿಗ್ಗೆ ಒಂದು 100 ಜನ ಮಕ್ಕಳು, ಅವುಗಳು ಜೈ ಜೈ, ಅದಕ್ಕೆ ಪುನಃ ಕೇಸರಿ ಮೇಲೆ ಕೈಯಲ್ಲಿ ಸಿಗರೇಟ್, ಬಾಯಲ್ಲಿ ಪಾನ್ ಪರಾಗ್ ಟೈಟ್ ಅಂಥವರು ಹಿಂದೂ ಧರ್ಮದ ಉದ್ಧಾರಕರು ಇವರು. ಮತ್ತೇನೋ ರಾಷ್ಟ್ರೀಯ ಏನೋ ಹಿಂದೂ ಧರ್ಮವನ್ನು ಉಳಿಸುವ ಇವನ ಸಂಘ, ಇವನ ಮುಸುಡಿಗೆ ಬೇರೆ. ಇವತ್ತು ಗೊತ್ತಾಗತ್ತೆ ಭಾರತದಲ್ಲಿ ಕಾನೂನಂತೆ, ಭಾರತದಲ್ಲಿ ಇವನಿಗೊಬ್ಬರಿಗೆ ಮಾತಾಡಲಿಕ್ಕೆ ಫಂಡಮೆಂಟಲ್ ರೈಟ್ ಅಂತೆ. ಯಾರಿಗೆ ಹೆಂಗೆ ಫಂಡಮೆಂಟಲ್ ರೈಟ್ ಯೂಸ್ ಮಾಡಬಹುದು ಅನ್ನೋದನ್ನು ಇವತ್ತು ಮಹೇಶ್ ತಿಮರೋಡಿಗೆ ಭಾರತ ಕಾನೂನು ತೋರಿಸ್ಕೊಟ್ಟಿದೆ. ನಾನು ಹೇಳ್ತಾ ಇರೋದು, ನಮ್ಮ ಫುಲ್ ಪ್ಲೇಟ್ ಬ್ರೇಕಿಂಗ್ ಏನಿಡಬೇಕು ಗೊತ್ತಾ, ಸೌಜನ್ಯನಿಗೆ 12 ವರ್ಷದ ನಂತರ ಸಿಕ್ಕಿದ ಮೊದಲ ಜಯ ಅಂತ ಇರಬೇಕು. ಮಹೇಶ್ ತಿಮರೋಡಿ ನ್ಯಾಯಾಂಗ ಬಂಧನಕ್ಕೆ ಅಂತ ಹಾಕಬೇಕು. ದಟ್ ಶುಡ್ ಬಿ ಅವರ್ ಬ್ರೇಕಿಂಗ್ ನ್ಯೂಸ್ ಟುಡೇ. ನಾನು ಹೇಳ್ತಾ ಇದ್ದೀನಿ ಕೇಳಿ. BL ಸಂತೋಷ್ ಅಂತಹ ಒಂದು ಹೆಮ್ಮೆಯ ಪುತ್ರ, ಭಾರತದ ಹೆಮ್ಮೆಯ ಪುತ್ರ ರೀ, ಉಡುಪಿಯಲ್ಲಿ ಹುಟ್ಟಿದ್ರು, ದೆಹಲಿಗೆ ಹೋಗಲಿಕ್ಕೆ ಯಾವ ಶ್ರಮ ಬಿಟ್ಟು ಫ್ಯಾಮಿಲಿಗಳಿಲ್ಲದೆ ಇಡೀ ದೇಶಕ್ಕಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡವರ ಬಗ್ಗೆ ಇವನು ಯಾವುದೋ ಒಂದು ಯೂಟ್ಯೂಬ್ಗಳಲ್ಲಿ ಕೂತ್ಕೊಂಡು ಮನೆಯಲ್ಲಿ ಅಡಗಿಕೊಂಡು ಬಾಯಿಗೆ ಬಂದಂಥ ಮಾತುಗಳನ್ನು ಆಡ್ತಾನಂದರೆ ಇವನು ಇರಬೇಕಾದ ಜಾಗಕ್ಕೆ ಇವತ್ತು ಕಳಿಸ್ಕೊಟ್ಟಿದ್ದಾರೆ ಭಾರತದ ಕಾನೂನು. ನೀವು ನೋಡಿದ್ರಿ ಸಿದ್ದರಾಮಯ್ಯ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ, DK ಶಿವಕುಮಾರ್ ಬಗ್ಗೆ ಈ ಲಫಂಗರು ಕೂತ್ಕೊಂಡು ಯಾವ ರೀತಿ ಮಾತಾಡ್ತಾರೆ, ನಮ್ಮ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ, ಮೋದಿಯವರ ಬಗ್ಗೆ ಮಾತಾಡ್ತಾರೆ, ನ್ಯಾಯಾಧೀಶರ ಬಗ್ಗೆ ಮಾತಾಡ್ತಾರೆ, ಪೂಜ್ಯ ಕಾವಂತರ ಬಗ್ಗೆ ಮಾತಾಡ್ತಾರೆ. ಅದು ಮಾತ್ರ ಅಲ್ಲ, ಧರ್ಮಸ್ಥಳದ ಪರ ಯಾರಾದರೂ ನಿಂತರೆ ಅವರು ಯಾವ ರೀತಿಯ ಎಚ್ಚರಿಕೆ ಕೊಡ್ತಾರೆ ಅಂದರೆ, ನಿಮ್ಮ ಪರ್ಸ್ನಲ್ ಮಾತಾಡ್ತೀವಿ, ನಿಮ್ಮ ಬಗ್ಗೆ ಅವಹೇಳನ ಮಾಡಿ ಮಾತಾಡ್ತೀವಿ, ನಿಮ್ಮ ಫ್ಯಾಮಿಲಿಗಳ ಬಗ್ಗೆ ಮಾತಾಡ್ತೀವಿ, ಏನು ಮಾಡ್ತೀರಿ ಅನ್ನುವಾಯಿತು. ಏನು ಮಾಡಬಹುದು ಅನ್ನುವ ಕಾನೂನು ಏನು ಮಾಡಬಹುದು, ನಿನ್ನಂಥ ಲಫಂಗನಿಗೆ ಅದು ಒಂದೇ ನಿಮಿಷ ಅನ್ನೋದನ್ನು ಇವತ್ತು ನಮ್ಮ ಕಾನೂನು ತೋರಿಸ್ಕೊಟ್ಟಿದೆ. ದಟ್ ಈಸ್ ವಾಟ್ ಐ ಸೆಡ್. 12 ವರ್ಷದ ನಂತರ ಸೌಜನ್ಯನಿಗೆ ಮೊದಲ ಜಯ ಸಿಕ್ಕಿದೆ. ವಿ ಶುಡ್ ಸೆಲೆಬ್ರೇಟ್ ದಿಸ್. ಯಾಕೆ ನಾವು ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳ್ತೇವೆ, ಸೌಜನ್ಯ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ನಾವು ಹೇಳಿದ್ವಿ ಕ್ಷಮಿಸು ಸೌಜನ್ಯ ಅಂತ ಯಾಕೆ ಹೇಳಿದ್ವಿ ಅಂದರೆ, ಇಂಥ ಲಫಂಗರು, ಇಂಥ ಒಬ್ಬ ಪಟಿಂಗ ಅವಳ ತಾಯಿಯನ್ನೇ ತನ್ನೊಟ್ಟಿಗೆ ಬುಟ್ಟಿಯಲ್ಲಿ ಹಾಕೊಂಡ್ಬಿಟ್ಟು, ಉಳಿದವರನ್ನೆಲ್ಲ ಬುಟ್ಟಿಯಲ್ಲಿ ಹಾಕೊಂಡ್ಬಿಟ್ಟು, ಒಂದು ನಕ್ಸಲೈಟ್ ಮಾವೋವಾದಿ ಎಲ್ಲರನ್ನು ವ್ಯೂಹ ಮಾಡ್ಕೊಂಡ್ಬಿಟ್ಟು, ಧರ್ಮವನ್ನು ಮತ್ತೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವ ರೀತಿಯಲ್ಲಿ ತಾನು ಸೌಜನ್ಯಳ ರೇಪ್ ಮತ್ತು ಮರ್ಡರನ್ನು ಹಾಕೊಂಡ್ಬಿಟ್ಟು ತನ್ನ ಬದುಕು ಕಟ್ಟಲಿಕ್ಕೆ ಹೋಗಿದ್ದಲ್ಲ, ಧರ್ಮಸ್ಥಳಕ್ಕೆ ಒಂದು ಪರ್ಯಾಯ ಪೀಠ ಮಾಡಿ ನಾನೂ ಒಬ್ಬ ಪೀಠಾಧಿಪತಿಯಾಗಿ ಕೂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಲ್ಲ, ಈ ಪಟಿಂಗನಿಗೆ ಇವತ್ತು ಭಾರತದ ಕಾನೂನು ಏನಿದೆ ಅಂತ ತೋರಿಸ್ಕೊಟ್ಟೆ.